ಎಲ್ಲ ಕಡೆನೂ ದೇವಸ್ಥಾನಗಳಿಗೆ ಈ ಥರ ಏನೋ ಸೇವೆಗಳೆಲ್ಲ ಮಾಡ್ತಾ ಇರ್ತಾರೆ. ಬಟ್ ಇದು ಸ್ಪೆಷಲ್ ವಿಶೇಷವಾಗಿ ವಿಷಯ ಇರೋದ್ರಿಂದ ತಮ್ಮನ್ನೆಲ್ಲನೂ ಕರೆದು ಮಾತಾಡೋಣ ಅಂತ ನನಗನ್ನಿಸ್ತು. ಅದಕ್ಕೆ ಎಲ್ಲನೂ ವಿಷಯ ತಿಳಿಸಿ ಇದನ್ನು ಪ್ರಚಾರ ಮಾಡಬೇಕು ಅಂತ ತಮ್ಮನ್ನೆಲ್ಲನೂ ಕಳಕಳಿಯಿಂದ ಕೇಳ್ತೀವಿ. ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಅದು ಸ್ವಯಂಭೂ ದೇವಸ್ಥಾನ. ಅಲ್ಲಿ ಸಾವಂತದುರ್ಗದಲ್ಲಿ ಸುಮಾರು 13ನೇ ಶತಮಾನದಲ್ಲಿ ಬಲ್ಲಾಳರ ಕಾಲದಲ್ಲಿ ಅದು ಇದಕ್ಕೆ ಬಂದಿದೆ. ಅದಾದಮೇಲೆ ಕೆಂಪೇಗೌಡ ಬೆಂಗಳೂರಿಗೂ ಅದಕ್ಕೂ ನಿಕಟ ಸಂಬಂಧ ಇದೆ. ಮೊದಲನೇ ಕೆಂಪೇಗೌಡ ಬೆಂಗಳೂರಿನ ನಿರ್ಮಾಣ ಮಾಡ್ತಾನೆ. ಆ ನಿರ್ಮಾಣ 16ನೇ ಶತಮಾನದಲ್ಲಿ ಇಲ್ಲಿ ಶುರುವಾಗುತ್ತೆ ಅವ್ರದ ವಂಶದ ಆಳ್ವಿಕೆ. ಅದು ಕೊನೆ ಆಗೋದು ಸಾವಂತದುರ್ಗದಲ್ಲಿ, ಕೊನೆ ಇದಾಗುತ್ತೆ. ಆಮೇಲೆ ಮೈಸೂರು ಮಹಾರಾಜರುಗಳು ಅವ್ರನ್ನ ಟೇಕ್ ಓವರ್ ಮಾಡ್ತಾರೆ. ಆಮೇಲೆ ಇದೊಂದು ಹಿಸ್ಟಾರಿಕಲ್ ಆಸ್ಪೆಕ್ಟು. ಇನ್ನೊಂದು ಪೌರಾಣಿಕ ಹೇಳ್ಕೊಂಡ್ರೆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಯೂಶ್ವಲಿ ಚತುರ್ಭುಜ, ಅಷ್ಟಭುಜ, ಷೋಡಶಭುಜ ಇಷ್ಟು ಇದಕ್ಕೆ ಲಕ್ಷ್ಮೀ ನರಸಿಂಹನ ಅವತಾರ, ರುದ್ರ ಅವತಾರ, ಉಗ್ರ ಅವತಾರ, ನವ ಅವತಾರಗಳು ನಾವು ಬೇರೆ ಬೇರೆ ಇದೆ. ಆದರೆ ಈ ಶಂಕರಾಚಾರ್ಯರ ಪರಂಪರೆಯಲ್ಲಾಗಲಿ ಅಥವಾ ಮಾಧ್ವರ ಪರಂಪರೆಯಲ್ಲಾಗಲಿ ಅಥವಾ ರಾಮಾನುಜಾಚಾರ್ಯರ ಪರಂಪರೆಯಲ್ಲಾಗಲಿ ಎಲ್ಲೂ 18 ಕೈಗಳ ನರಸಿಂಹ, ಅಷ್ಟದಶಭುಜ ನರಸಿಂಹನ ಮಾಡಿಲ್ಲ ಇಲ್ಲಿ. ಅದು ದೇವ ಪ್ರೇರಣೆ ಆಗಿದೆ. ನಮ್ಮ ಇದಕ್ಕೆ ಆಗಿದ್ದಕ್ಕೆ ಅದನ್ನು ನಮ್ಮ ಟ್ರಸ್ಟ್ ಪರವಾಗಿ ಇದನ್ನು ಮಾಡಿ ಅವ್ರಿಗೆ ಸಮರ್ಪಿಸ್ತಾ ಇದ್ದೀವಿ. ಇದೊಂದು ವಿಶೇಷ. ಇದು ನಮಗನಿಸಿದ್ದು, ನನ್ನ ಅನಿಸಿಕೆ, ಸಂಭವಾಮಿ ಯುಗೆ ಯುಗೆ ಧರ್ಮ ಎಲ್ಲರೂ ಅವಸಾನ ಆದಾಗೆಲ್ಲರೂ ದೇವರು ಯಾವುದೋ ರೀತಿಯಲ್ಲಿ ಬರ್ತಾನೆ. ಅವನು ವಾಸುದೇವ, ಎಲ್ಲದರಲ್ಲೂ ಇರ್ತಾನೆ. ಗಿಡದ ರೂಪದಲ್ಲಿ ಬರ್ಬೋದು, ಮಣ್ಣಿನ ರೂಪದಲ್ಲಿ ಬರ್ಬೋದು, ಶಿಲೆ ರೂಪದಲ್ಲಿ ಬರ್ಬೋದು, ಮನುಷ್ಯನ ರೂಪದಲ್ಲಿ ಬರ್ಬೋದು, ಯಾವುದ್ರ ರೂಪದಲ್ಲಾದ್ರೂ ಬರಬೇಕು. ಪ್ರಧಾನವಾಗಿ ನಾವು ಅರ್ಚನಾ ಇದು ಮಾಡೋದ್ರಿಂದ ಪ್ರಧಾನವಾಗಿ ಇದು ಈ ದೇವಸ್ಥಾನಕ್ಕೆ ಒಂದು ಪುಣ್ಯಕ್ಷೇತ್ರವಾಗಿ, ಅಲ್ಲಿ ಶಕ್ತಿ ಕೇಂದ್ರವಾಗಿ ಬರ್ತಾನೆ. ನನಗೆ ಅನಿಸುತ್ತೆ ಅಯೋಧ್ಯೆಗೆ ಎಷ್ಟೋ 1000 ವರ್ಷಗಳಾದಮೇಲೆ ರಾಮ ವಾಪಸ್ ಬಂದಿದ್ದಾನೆ. ಅದೇ ಥರ ನರಸಿಂಹನ ಪೂರ್ಣಾವತಾರದಲ್ಲಿ ಸಾವಂತದುರ್ಗದಲ್ಲಿ ಬಂದು ನೆಲೆಸ್ತಾ ಇದ್ದಾನೆ ಅಂತ ನಮ್ಮ ಅನಿಸಿಕೆ. ಇದು ಎಲ್ಲರಿಗೂ ಪ್ರಚಾರ ಆಗಲಿ, ನರಸಿಂಹನ ಆಶೀರ್ವಾದ ನಮಗೆಲ್ಲ ಇರಲಿ. ಅವನು ನಮಗೆಲ್ಲ ಪ್ರೇರಣೆ ಇದ್ದು ನಮ್ಮ ಹಿಂದೂ ದೇಶದ, ಹಿಂದೂ ಸಂಸ್ಕೃತಿಯ, ಹಿಂದೂ ಧರ್ಮದ ಸಂಸ್ಥಾಪನೆಯನ್ನು ಮಾಡಲಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ. ಅದರ ಪರವಾಗಿ ನಿಮ್ಮ ಪ್ರಚಾರ ಆಗಲಿ ಅಂತ. ಈ ಸಮಾರಂಭಕ್ಕೆ ಮಾನ್ಯ ದೇವೇಗೌಡರು, ಮಾಜಿ ಪ್ರಧಾನಿಗಳು, ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರು, ಸನ್ಮಾನ್ಯ ಬಾಲಕೃಷ್ಣ ಅವರು, ರೇವಣ್ಣನವರು, ಎಚ್.ಎಂ. ರೇವಣ್ಣನವರು, ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ಸತ್ರ ನ್ಯಾಯಾಧೀಶರು ಈಗ ಬಿಜಾಪುರದಲ್ಲಿದ್ದಾರೆ, ಮೋಹನ್ ಅವರು ಲೋಕಾಯುಕ್ತದಲ್ಲೂ ಇದ್ದರು. ಇದು ಒಂದು ಪರಂಪರೆ, ರಾಜಕೀಯ ಪರಂಪರೆ.